ಫ್ರೆಂಡ್ಸ್, ಇವತ್ತು ಹುಣಸೆ ಮರದಲ್ಲಿ ಹುಣಸೆ ಮೊಗ್ಗನ್ನು ಕಿತ್ಕೊಂಡ್ಬಂದಿದ್ದೆ. ನಮ್ಮ ಊರಿಗೆ ಹೋಗಿದ್ದೆ. ಊರಲ್ಲಿ ಆ ಮೊಗ್ಗನ್ನು ಹಾಕಿ ಹುರುಳಿಕಾಳು ಜೊತೆ ನಾನು ಸಾಂಬಾರು ಮಾಡಿದ್ದೀನಿ. ನಮ್ಮ ಹಳ್ಳಿಯ ಶೈಲಿ ಸಾಂಬಾರು ಇದು. ಎಷ್ಟು ರುಚಿ ಅಂತಂದರೆ ಅಷ್ಟು ರುಚಿಯಾಗಿರುತ್ತೆ. ಹಾಗಾದರೆ ಹುರುಳಿಕಾಳು ಜೊತೆ ಹುಣಸೆ ಮೊಗ್ಗನ್ನು ಹಾಕಿ ನಾವು ಸಾಂಬಾರು ಮಾಡೋದು ಹೇಗೆ ಅಂತ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ನೋಡೋಣ ಎಲ್ಲರೂ ಕೂಡ. ಹಾಯ್ ಫ್ರೆಂಡ್ಸ್, ಶಾಂತಾ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನೋಡಿ ಹುಣಸೆ ಮರದಲ್ಲಿ ಹುಣಸೆ ಮೊಗ್ಗನ್ನು ಕಿತ್ಕೊಂಡ್ಬಂದಿದ್ದೀನಿ. ಈ ಮೊಗ್ಗನ್ನು ಹಾಕಿ ನಾನು ಹುರುಳಿಕಾಳು ಹುಣಸೆ ಹುಳಿ ಮಾಡೋದನ್ನು ಹೇಗೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಈ ಮೊಗ್ಗನ್ನು ನಾವು ಕಿತ್ಕೊಂಡ್ಬರ್ಬೇಕಾದ್ರೆ ಹೂವನ್ನು ಬಂದುಬಿಡುತ್ತೆ. ಈ ಹೂವನ್ನು ಹಾಕಬಾರ್ದು. ಹೂವಿನಲ್ಲಿರುವಂತಹ ಕಾಡು ಬೇಕಂತಂದರೆ ನೋಡಿ ಈ ರೀತಿ ಇರುತ್ತೆ. ಆ ಎಲೆನೆಲ್ಲ ಅಂದರೆ ಹೂವುದು ಎಳೆನೆಲ್ಲ ತೆಗೆದುಬಿಟ್ಟು ಈ ಕಾಡು ಬೇಕಂತಂದರೆ ಹಾಕ್ಬೋದು. ಮೊಗ್ಗಿನ ಜೊತೆ ಚೆನ್ನಾಗಿರುತ್ತೆ. ಈ ಮೊಗ್ಗನ್ನು ಹಾಕಿ ನಾವು ಮಾಡಿದರೆ ಎಷ್ಟು ರುಚಿಯಾಗಿರುತ್ತೆ ಅಂತಂದರೆ ಅಷ್ಟು ರುಚಿಯಾಗಿರುತ್ತೆ ಫ್ರೆಂಡ್ಸ್. ಈಗ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ನೋಡೋಣ. ನೋಡಿ, 9 ಒಣಮೆಣಸಿನ್ಕಾಯನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿರೋದು ತೆಗೆದುಕೊಂಡಿದ್ದೀನಿ. ಸ್ವಲ್ಪ ಕಾಯಿ ಚೂರನ್ನು ಅಂದರೆ ಹಸಿ ಕೊಬ್ಬರಿನ ತೆಗೆದುಕೊಂಡಿದ್ದೀನಿ. ಇದು 2 ಈರುಳ್ಳಿ ಉದ್ದುದ್ದಕ್ಕೆ ಕಟ್ ಮಾಡಿರೋದು. ಇದು ಹುರುಳಿಕಾಳು ಜೊತೆಗೆ ಹಾಕೋಕ್ಕೆ. ಈ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ, ಒಂದು ದಪ್ಪದಾದಂತಹ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮಸಾಲೆಗೆ. ಇದು ಬೆಳ್ಳುಳ್ಳಿ, ಒಂದು ಬೆಳ್ಳುಳ್ಳಿ ದಪ್ಪದಾಗಿರುವಂಥ ಬೆಳ್ಳುಳ್ಳಿ ತೆಗೆದು ಇಟ್ಕೊಂಡಿದ್ದೀನಿ. 2 ಟೊಮೆಟೊ ಕೂಡ ನಾನು ರುಬ್ಬಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ಹುಣಸೆಯನ್ನು ನಾವು ಹುಣಸೆ ಮೊಗ್ಗನ್ನು ಹಾಕೋದ್ರಿಂದ ಹುಣಸೆ ಹುಳಿ ಕಡಿಮೆ ಹಾಕಬೇಕಾಗತ್ತೆ. ನೋಡಿ, ಇಷ್ಟು ಹುಣಸೆ ಹುಳಿನ ನಾನು ನೆನೆಸಿಟ್ಕೊಳ್ತಾ ಇದ್ದೀನಿ. ಈಗ ನಾವು ಒಂದು ಬಾಣಲಿ ಇಟ್ಕೊಂಡು ಹುರುಳಿಕಾಳನ್ನು ನಾವು ಹುರಿದಿಟ್ಕೊಳ್ಳೋಣ. ಕಪ್ಪಗೆ ಮಾಡಿಬಿಡಬಾರ್ದು ಹುರುಳಿಕಾಳು ನೋಡಿ, ಈ ರೀತಿ ಚಪ್ಪಟೆಯಾಗಿರುವಂಥದ್ದು ಹುರುಳಿಕಾಳು ಗುಂಡು ಗುಂಡಿಗೆ ರೌಂಡಾಗಿ ಆಗಿಬಿಡುತ್ತೆ. ಅಷ್ಟು ತನಕ ನಾವು ಹುರಿದಿಟ್ಕೊಳ್ಳೋಣ. ನೀವು ಹುರುಳಿಕಾಳು ಜಾಸ್ತಿ ತಿನ್ನೋರಾದರೆ ಜಾಸ್ತಿನೇ ಹಾಕ್ಕೋಬೋದು. ಇಲ್ಲ ಹುರುಳಿಕಾಳು ಜಾಸ್ತಿ ತಿನ್ನಲ್ಲ ಅಂತಂದೋರು ಸ್ವಲ್ಪ ಕಡಿಮೆನೇ ತಗೋಬೋದು. ನಾನು ಮೀಡಿಯಮ್ ಆಗಿ ತಗೊಂಡಿದ್ದೀನಿ. ನಮ್ಮ ಮನೆಯಲ್ಲಿ ಒಂದು 6 ಜನ ತಿನ್ಬೋದು ಫ್ರೆಂಡ್ಸ್. 8 ಜನನೇ ತಿನ್ಬೋದು ಸಾಂಬಾರು. ನಾನು ಈಗ ಮಾಡ್ತಾ ಇರೋದು 10 ಜನಕ್ಕೆ ಮಾಡ್ತಾಯಿದ್ದೀನಿ ಸಾಂಬಾರು. ಯಾಕಂತಂದರೆ ನಮ್ಮ ಮನೇಲಿ ಯಾರಾದರೂ ಒಬ್ಬರು ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ. ಅಂತ ಯಾರಾದರೂ ಬಂದಾಗ ಸಾಂಬಾರು ಇಲ್ಲ ಅಂತಂದರೆ ಆಗಲ್ಲ. ಅದು ಬೇಗನೆ ಸಾಂಬಾರು ಮಾಡೋಕ್ಕೂ ಆಗಲ್ಲ ಅಂತ ಹೇಳಿ ನಾನು ಒಂದು 10 ಜನಕ್ಕೆ ಆಗುವಷ್ಟು ಸಾಂಬಾರನ್ನು ನಾನು ಮಾಡಿಟ್ಬಿಟ್ಟಿರ್ತೀನಿ ಫ್ರೆಂಡ್ಸ್. ಸಿಮ್ಮನ್ನು ಸ್ವಲ್ಪ ಡೌನ್ ಮಾಡಿಕೊಂಡು ನಾವು ಹುರಿಯೋಣ. ಯಾಕಂತಂದರೆ ಕಪ್ಪಗೆ ಬೇಗನೆ ಬಾಡೋಗ್ದಿರ ಇರುತ್ತೆ. ಗುಂಡು ಗುಂಡಿಗೆ ಆದರೆ ಸಾಕು, ಅಷ್ಟು ತನಕ ಹುರಿದಿಟ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ಹುರಿದಿಟ್ಕೋಬೇಕು. ಸ್ಟವನ್ನು ಆಫ್ ಮಾಡಿದ್ದೀನಿ. ಈ ರೀತಿ ಹುರಿದ್ರೆ ತುಂಬಾ ಟೇಸ್ಟಾಗಿರುತ್ತೆ. ಗಮ್ಮಂತ ಸ್ಮೆಲ್ ಬರುತ್ತೆ. ನೋಡಿ, ಗುಂಡು ಗುಂಡಿಗೆ ಆಗಿದೆಯಲ್ಲ, ಈ ರೀತಿ ರೌಂಡಾಗಿ ಆಗೋ ತನಕ ಹುರಿದಿಟ್ಕೋಬೇಕು. ಈಗ ಇದರಲ್ಲಿ ನಾನು ಸ್ವಲ್ಪ ಮಸಾಲೆಗೆ ಅಂತ ಹರಿಯೋಕ್ಕೆ ಅಂತ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ ಸಾಕಷ್ಟು. ಈಗ ನಾವು ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡು ನೋಡಿ, ಕಾಯಿ ಚೂರು ಸ್ವಲ್ಪ ಹಾಕ್ತಾಯಿದ್ದೀನಿ. ಮತ್ತು ಒಣಗಿದ ಮೆಣಸಿನ್ಕಾಯಿ ಎಣ್ಣೆಯಲ್ಲಿ ಫ್ರೈ ಮಾಡಿರುವಂಥದ್ದು ಹಾಕ್ತಾಯಿದ್ದೀನಿ. ಈಗ ಈ ಹುರುಳಿಕಾಳನ್ನು ನಾವು ತೊಳೆದು ಹಾಕ್ಕೊಳ್ಳೋಣ. ನೋಡಿ, ಹುಣಸೆ ಹಣ್ಣು ಕೂಡ ನಾನು ಇದರ ಜೊತೆಗೇ ಸೇರಿಸಿದ್ದೀನಿ. ಹುರುಳಿಕಾಳು ಕೂಡ ಸೇರಿಸಿದ್ದೀನಿ ತೊಳೆದು. ಈಗ ನಾವು ತರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ತರಿಯಾಗಿ ರುಬ್ಕೊಂಡಂತಹ ಈ ಇಂಗ್ರೀಡಿಯೆಂಟ್ಸ್ ಜೊತೆಗೆ ಒಂದು 2 ಟೊಮೆಟೊನ ಸೇರಿಸ್ತಾ ಇದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಮತ್ತು ಈರುಳ್ಳಿ ಸೇರಿಸ್ತಾ ಇದ್ದೀನಿ, 1 ಈರುಳ್ಳಿ. ಮತ್ತು ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ. ಅದರ ಜೊತೆಗೆ ಮಿಕ್ಸ್ ಮಾಡಿಕೊಂಡಂತಹ ಮಿಕ್ಸ್ ಮಸಾಲೆ ಪುಡಿ ಕೂಡ ಸೇರಿಸೋಣ. 1.5 ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ.
ಅದರ ಜೊತೆಗೆ ಅರಿಶಿನ ಪುಡಿ ಕೂಡ ನಾನು 1/4 ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ. ಈಗ ನಾವು ನೀರನ್ನು ಸ್ವಲ್ಪ ಸೇರಿಸಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಇಷ್ಟು ನುಣ್ಣಗೆ ಮಿಕ್ಸ್ ಮಾಡ್ಕೋಬೇಕು. ಈ ಪ್ಲೇಟಲ್ಲಿ ಇದ್ದಂತಹ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಕೂಡ ಹಾಕಿ ನಾನು ಮಿಕ್ಸ್ ಮಾಡಿದ್ದೀನಿ ನೋಡಿ. ಮತ್ತು ಈ 2 ಈರುಳ್ಳಿ ದಪ್ಪದಾಗಿರುವಂಥವು ಮಾತ್ರ ನಾನು ಹಾಗೆ ಇಟ್ಕೊಂಡಿದ್ದೀನಿ, ಉದ್ದುದ್ದಕ್ಕೆ ಕಟ್ ಮಾಡಿರೋದು. ಈಗ ನಾವು ಮಸಾಲೆನ ಒಂದು ಪಾತ್ರೆಗೆ ತೆಗೆದುಕೊಳ್ಳೋಣ. ಈಗ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ನಂತರ ಈ ಮೊಗ್ಗನ್ನು ಸೇರಿಸೋಣ. ತೊಳೆದುಬಿಟ್ಟು ನೀರಲ್ಲಿ ನೋಡಿ, ನಾವು ನೀರಲ್ಲಿ ತೊಳೆದಾಗ ಮೊಗ್ಗನ್ನು ಕಡ್ಡಿಗಳು ಹಾಗೆ ನಿಂತ್ಕೊಂಡ್ಬಿಡುತ್ತೆ ನೀರಲ್ಲಿ. ಈಗ ಮೊಗ್ಗನ್ನು ಸೇರಿಸ್ತಾ ಇದ್ದೀನಿ. ಈಗ ಹುರುಳಿಕಾಳನ್ನು ತೊಳೆದು ಸೇರಿಸೋಣ. ತೊಳೆದಂತಹ ಹುರುಳಿಕಾಳನ್ನು ಕೂಡ ಸೇರಿಸ್ತಾ ಇದ್ದೀನಿ. ಈಗ ನೀರನ್ನು ನಾವು ಎಷ್ಟು ಬೇಕೋ ಅಷ್ಟು ಸೇರಿಸೋಣ. ನೋಡಿ, ಈ ಚೆಂಬಲ್ಲಿ ಸರಿಯಾಗಿ ನಾನು 2 ಚೆಂಬು ನೀರನ್ನು ಸೇರಿಸಿದ್ದೀನಿ. 2 ಚೆಂಬು ನೀರಾದರೆ ಸರಿಯಾಗಿ ಸಾಂಬಾರು ಪರ್ಫೆಕ್ಟಾಗಿ ಆಗುತ್ತೆ. ನೀವು ಒಂದು ಅಳತೆ ಚೆಂಬನ್ನು ಇಟ್ಕೊಳ್ಳಿ. ನೋಡಿ, ಈ ರೀತಿ ಅಳತೆ ಚೆಂಬು ಯಾವುದಾದ್ರೂ ಇದ್ದರೆ ಇಟ್ಕೊಂಡ್ರೆ ಚೆನ್ನಾಗಿ ಪರ್ಫೆಕ್ಟಾಗಿ ಸಾಂಬಾರು ಮಾಡ್ಬೋದು. ಈಗ ನಾನು ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ. ನಿಮಗೆ ಯಾವ ರೀತಿ ಕಲ್ಲುಪ್ಪು ಆಗಲಿ ಪುಡಿ ಉಪ್ಪು ಆಗಲಿ ಸೇರಿಸ್ಕೊಂಡ್ರೆ ನಿಮಗೆ ಚೆನ್ನಾಗಿ ಸಾಂಬಾರು ಆಗುತ್ತೆ. ಪರ್ಫೆಕ್ಟಾಗಿ ಹಾಕ್ಕೊಳ್ಳಿ ಸಾಂಬಾರಿಗೆ ಉಪ್ಪು. ಕಲ್ಲುಪ್ಪು ಹಾಕಿದರೆ ತುಂಬ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ಯಾರೇ ಆದರೂ ಪುಡಿ ಉಪ್ಪನ್ನು ಉಪಯೋಗಿಸ್ಬೇಡಿ. ಪುಡಿ ಉಪ್ಪು ಟೇಸ್ಟ್ ಬರೋದೇ ಇಲ್ಲ ಯಾವುದೇ ಸಾಂಬಾರಿಗಾಗಲಿ. ಅದಕ್ಕೆ ಕಲ್ಲುಪ್ಪೇ ರುಚಿ, ತುಂಬಾ ರುಚಿ ಕಲ್ಲುಪ್ಪು. ಈಗ ಒಂದು 10 ನಿಮಿಷದ ಕಾಲ ನಾವು ಕುದಿಸ್ಬೇಕಾಗತ್ತೆ. ಸಾಂಬಾರು ತುಂಬಾ ಟೇಸ್ಟ್ ಆಗಿರುತ್ತೆ. ನಮ್ಮ ಹಳ್ಳಿಯಲ್ಲಿ ಮಾಡಿರುವಂತಹ ಸಾಂಬಾರು ಇದು. ಹಳ್ಳಿ ಕಡೆ ಎಷ್ಟು ಚೆಂದ ಮಾಡ್ತಾರೆ ಅಂತಂದರೆ ಅಷ್ಟು ರುಚಿಯಾಗಿರುತ್ತೆ ಸಾಂಬಾರು. ಈಗ ನಾವು ಹುರುಳಿಕಾಳು ಸಾಂಬಾರು ಮಾಡಿ ರುಚಿ ನೋಡೋಣ. ಇವತ್ತು ಎಲ್ಲರೂ ಮಾಡ್ತೀರಾ ಅಂತ ನಾನು ಅಂದ್ಕೊಳ್ತೀನಿ. ನಿಮ್ಮ ಹಳ್ಳಿಗಳಲ್ಲಿ ಏನಾದರೂ ಸಿಕ್ಕಿದರೆ ಹುಣಸೆ ಹೂವು ಮೊಗ್ಗು ತಂದು ನೀವು ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಉಕ್ಕಿ ಬರ್ತಾ ಇದೆ. ಈ ರೀತಿ ಉಕ್ಕಿ ಬಂದು ಒಂದು 10 ನಿಮಿಷ ಕುದಿಸಿದರೆ ಸಾಂಬಾರು ರೆಡಿ ಆಗುತ್ತೆ ಫ್ರೆಂಡ್ಸ್. ಮಿಕ್ಸ್ ಮಸಾಲೆ ಪುಡಿ ನಿಮ್ಮ ಮನೆಯಲ್ಲಿರುವಂಥದ್ದು ಯಾವುದೇ ಆದರೂ ಉಪಯೋಗಿಸ್ಕೋಬೋದು. ಮತ್ತು ಖಾರದ ಪುಡಿ ಕೂಡ ನೀವು ಉಪಯೋಗಿಸ್ಕೋಬೋದು. ಖಾರದ ಪುಡಿ ಅಂತಂದರೆ ನೀವು 1.5 ಸ್ಪೂನಷ್ಟು ಸೇರಿಸ್ಕೊಳ್ಳಿ ಸಾಕು ಇಷ್ಟು ಸಾಂಬಾರಿಗೆ. ಈಗ 5 ಜನ ನಿಮ್ಮ ಮನೆಯಲ್ಲಿದ್ದರೆ 2 ಟೈಮು ಸಾಂಬಾರು ಇದು 2 ಟೈಮ್ಗಾಗಿ ಇನ್ನು ಮಿಕ್ಕುತ್ತೆ ಫ್ರೆಂಡ್ಸ್. ರೈಸ್ ಜೊತೆಗಾಗಲಿ ಮುದ್ದೆಗಾಗಲಿ ತುಂಬ ಚೆನ್ನಾಗಿರುತ್ತೆ. ಇದು ಚಪಾತಿಗೆ ಕೂಡ ಉಪಯೋಗಿಸ್ಕೋಬೋದು, ಯಾಕಂದರೆ ಹುಳಿ ಇರುತ್ತೆ. ಅದರಿಂದಾಗಿ ಚಪಾತಿಗೆ ಕೂಡ ಉಪಯೋಗಿಸ್ಕೋಬೋದು. ನೋಡಿ, ಸಾಂಬಾರು ರೆಡಿ ಆಯಿತು. ಆಗಲೇ ನಾವೇನು ಒಂದು 5-6 ನಿಮಿಷ ಕುದಿಸೋವಷ್ಟರಲ್ಲೇ ಸಾಂಬಾರು ಆಗಿಬಿಡುತ್ತೆ. ಏನಂತಂದರೆ ಸ್ವಲ್ಪ ಚೆನ್ನಾಗಿ ಬೆಂದರೆ ಚೆನ್ನಾಗಿ, ತುಂಬಾ ಬೇಯಿಸಬಾರ್ದು. ಇದು ಕೂಡ ಸ್ವಲ್ಪ ಹಾಗೆ ಬೆಂದರೆ ಚೆನ್ನಾಗಿ ಒಳ್ಳೆ ಟೇಸ್ಟ್ ಬರುತ್ತೆ ಅಂತ ನಾವೊಂದು 10 ನಿಮಿಷ ಕುದಿಸ್ಬೇಕಾಗತ್ತೆ. ಆಯ್ತು, ರೆಡಿ. ಈಗ ನಾನು ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. ಈಗ ಸಾಂಬಾರಿಗೆ ಒಗ್ಗರಣೆ ಕೊಡೋಣ. ನೋಡಿ, ಈ ಸ್ಪೂನಲ್ಲಿ 3 ಸ್ಪೂನಷ್ಟು ಆಯಿಲನ್ನು ಸೇರಿಸಿದ್ದೀನಿ. ಅದರ ಜೊತೆಗೆ ಸಾಸಿವೆನ ಸೇರಿಸ್ತಾ ಇದ್ದೀನಿ. ಮತ್ತು ನೋಡಿ, ಒಂದು ಈರುಳ್ಳಿ, ಸಣ್ಣದಾಗಿರುವಂತಹ ಈರುಳ್ಳಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಇಷ್ಟು ಫ್ರೈ ಆಗಲಿ ಒಗ್ಗರಣೆಗೆ. ಈಗ ಒಂದಿಷ್ಟು ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ. ಈರುಳ್ಳಿನೂ ಬೇಗ ಬೇಯುತ್ತೆ, ಒಗ್ಗರಣೆನೂ ರುಚಿಯಾಗಿರುತ್ತೆ.
ಒಗ್ಗರಣೆ ಆಯಿತು ನೋಡಿ. ಈಗ ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. ಈಗ ನಾವು ಒಗ್ಗರಣೆ ಕೊಡೋಣ. ಸಾಂಬಾರಿಗೆ ರೆಡಿಯಾಗಿದೆ. ನೋಡಿ ಫ್ರೆಂಡ್ಸ್, ಒಗ್ಗರಣೆ ಕೊಟ್ಟಾಗಿದೆ. ಒಳ್ಳೆ ಕಲರ್ಫುಲ್ ಆದಂತಹ ಹುಣಸೆ ಹುಳಿ ಅಂತಂದರೆ ಹುಣಸೆ ಹೂವು ಮತ್ತು ಹುರುಳಿಕಾಳು ಎರಡು ಜೊತೆ ಹೇಗಿರುತ್ತೆ ಸಾಂಬಾರು? ತುಂಬಾ ರುಚಿಯಾಗಿರುತ್ತೆ. ಇದು ನಮ್ಮ ಹಳ್ಳಿಯ ಸ್ಟೈಲ್ ಸಾಂಬಾರು ಫ್ರೆಂಡ್ಸ್. ಎಲ್ಲರೂ ಮಾಡಿ ನೋಡಿ, ತಿಂದು ನೋಡಿ, ಎಷ್ಟು ಚೆನ್ನಾಗಿರುತ್ತಂತಂದರೆ ಅಷ್ಟು ಚೆನ್ನಾಗಿರುತ್ತೆ. ಪ್ಲೀಸ್ ನಮ್ಮ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಹುಣಸೆ ಮೊಗ್ಗು ಒಂದೊಂದು ಬಾಯಿಗೆ ಸಿಗ್ತಾ ಇದ್ದರೆ, ಹುರುಳಿಕಾಳು ಒಂದೊಂದು ಬಾಯಿಗೆ ಸಿಗ್ತಾ ಇದ್ದರೆ, ತಿಂತಾ ಇದ್ದರೆ ಎಷ್ಟು ರುಚಿ ಅಂತೀರಾ? ಬನ್ನಿ ಎಲ್ಲರೂ ಮಾಡಿ ನೋಡಿ, ತಿಂದು ನೋಡಿ. ಥ್ಯಾಂಕ್ ಯು.